ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಸಂಘದ ತಾಲೂಕು ಅಧ್ಯಕ್ಷ ಬಸವೇನಹಳ್ಳಿ ಸುರೇಶ್ ಅವರ ನೇತೃತ್ವದಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲಾಧ್ಯಕ್ಷ ಹಾಗೂ ಪದಾಧಿಕಾರಿಗಳ ಆಯ್ಕೆ ಹಾಗೂ ಸಭೆಯನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಸಂಘದ ಬೆಂಗಳೂರು ದಕ್ಷಿಣ ಜಿಲ್ಲಾಧ್ಯಕ್ಷರಾಗಿ ದೇವರದೊಡ್ಡಿಯ ಚಂದ್ರಗಿರಿ, ಜಿಲ್ಲಾ ಕಾರ್ಯದರ್ಶಿಯಾಗಿ ಪೋಲೋಹಳ್ಳಿ ಶಿವಣ್ಣ, ಜಿಲ್ಲಾ ಗೌರವಾಧ್ಯಕ್ಷರುಗಳಾಗಿ ಶ್ರೀಪತಿಹಳ್ಳಿ ನಾರಾಯಣಪ್ಪ, ಕರಿಯಪ್ಪ ಕೆ, ಕೃಷ್ಣಪ್ಪ, ಉಪಾಧ್ಯಕ್ಷರುಗಳಾಗಿ ಅಜ್ಜನಹಳ್ಳಿ ಸುರೇಶ್, ಮತ್ತಿಕೆರೆ ಕುಮಾರ್, ವೀರಾಪುರ ನಾಗರಾಜು, ರಾಮನಗರ ಗಿರಿಸ್ವಾಮಿ, ರಂಗಸ್ವಾಮಿ, ಖಜಾಂಚಿಯಾಗಿ ಗಿರಿಸ್ವಾಮಿ, ಸಂಘಟನಾ ಕಾರ್ಯದರ್ಶಿಯಾಗಿ ಉಮೇಶ್ ಹಾಗೂ ನಿರ್ದೇಶಕರುಗಳಾಗಿ ಗಿರಿಯಪ್ಪ, ಪುಟ್ಟರಾಜು, ಚಿತ್ತಣ್ಣ, ಸುರೇಶ್, ಕೃಷ್ಣಪ್ಪ, ರಾಜಣ್ಣ ಹಾಗೂ ಇನ್ನೂ ಅನೇಕರುಗಳನ್ನು ಆಯ್ಕೆ ಮಾಡಲಾಯಿತು. ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟದ ಪೂರ್ವಸಭೆಗೆ ಆಗಮಿಸಿರುವಂಥ ಎಲ್ಲ ಗೊಲ್ಲರಟ್ಟಿಗಳಲ್ಲಿ ಮತ್ತು ಬಂದಿರುವ ಮನವಿಯರಲ್ಲಿ ಅಜ್ನಹಳ್ಳಿ ಗೊಲ್ಲರಟ್ಟಿ, ಗೌಡ ಪೂಜಾರಿಗಳು ಮತ್ತು ಮುಖಂಡರುಗಳು, ಅತ್ತಿಮಗೆರೆ ಗೊಲ್ಲರಟ್ಟಿ, ಪೋಲಹಳ್ಳಿ ಗೊಲ್ಲರಟ್ಟಿ, ಬಸನಹಳ್ಳಿ ಗೊಲ್ಲರಟ್ಟಿ, ತಟವಾಳ ಹಟ್ಟಿ, ಶ್ರೀಪತಿ ಹಟ್ಟಿ, ಕಲ್ಯ ಗೊಲ್ಲರಟ್ಟಿ, ಆಗಲಕೋಟೆ ಗೊಲ್ಲರಟ್ಟಿ, ಮತ್ತಿಕೆರೆ ಗೊಲ್ಲರಟ್ಟಿ, ಚಿನ್ನೈದೊಡ್ಡಿ ಗೊಲ್ಲರಟ್ಟಿ, ಶ್ರೀಗಿರಿಪುರ ಗೊಲ್ಲರಟ್ಟಿ, ಉಲ್ವೇನಹಳ್ಳಿ ಗೊಲ್ಲರಟ್ಟಿ, ಬೆಟ್ಟಹಳ್ಳಿ ಗೊಲ್ಲರಟ್ಟಿ, ಅದ್ರಂಗಿ ಗೊಲ್ಲರಟ್ಟಿ, ವೀರಾಪುರ ಗೊಲ್ಲರಟ್ಟಿ, ಸೋಲೂರು ಗೊಲ್ಲರಟ್ಟಿ, ಹುಲಿಕಲ್ ಗೊಲ್ಲರಟ್ಟಿ, ಲಕ್ಕಯ್ಯನಪಾಳ್ಯ ಗೊಲ್ಲರಟ್ಟಿ, ಜೋಗಿಪಾಳ್ಯ ಗೊಲ್ಲರಟ್ಟಿ, ಬ್ಯಾಲ್ಕೆರೆ ಗೊಲ್ಲರಟ್ಟಿ, ಮದರಯ್ಯನಪಾಳ್ಯ ಗೊಲ್ಲರಟ್ಟಿ, ರಘುವನಪಾಳ್ಯ ಗೊಲ್ಲರಟ್ಟಿ, ಬಾಳೆಕಟ್ಟೆ ಗೊಲ್ಲರಟ್ಟಿ, ಕದ್ರಯ್ಯನಪಾಳ್ಯ ಗೊಲ್ಲರಟ್ಟಿ, ಉಡುಕುಂಟೆ ಗೊಲ್ಲರಟ್ಟಿ, ಹೊಸಳ್ಳಟ್ಟಿ ಗೊಲ್ಲರಟ್ಟಿ, ಬಿಸ್ಕೂರು ಗೊಲ್ಲರಟ್ಟಿ. ಇದು ಮಾಗಡಿ ತಾಲೂಕಿನ ಗೊಲ್ಲರಟ್ಟಿಗಳಲ್ಲಿ. ರಾಮನಗರ ತಾಲೂಕು ದೇವದೊಡ್ಡಿ ಗೊಲ್ಲರಟ್ಟಿ, ಆಲೆಮರದೊಡ್ಡಿ ಗೊಲ್ಲರಟ್ಟಿ, ಕಿರಂಕಲ್ಲಟ್ಟಿ ಗೊಲ್ಲರಟ್ಟಿ, ನಿಂಗಸಂದ್ರ ಗೊಲ್ಲರಟ್ಟಿ, ಗೊಲ್ಲರ ಚೆನ್ನಯ್ಯನದೊಡ್ಡಿ ಗೊಲ್ಲರಟ್ಟಿ, ವಿರುಪಸಂದ್ರ ಗೊಲ್ಲರಟ್ಟಿ. ಚನ್ನಪಟ್ಟಣ ಹಾಗೆ ಕರಿಕಲ್ ಗೊಲ್ಲರಟ್ಟಿ, ವಿಟ್ನಿನಹಳ್ಳಿ ಗೊಲ್ಲರಟ್ಟಿ, ಅಳ್ಳಾಲ್ಸಂದ್ರ ಗೊಲ್ಲರಟ್ಟಿ, ಬಾಚಹಳ್ಳಿ ಗೊಲ್ಲರಟ್ಟಿ. ಕನಕಪುರ ತಾಲೂಕು ವ್ಯಾಪ್ತಿನಲ್ಲಿ ಕಬ್ಬಾಳ ಗೊಲ್ಲರಟ್ಟಿ, ಯಲವಳ್ಳಿ ಗೊಲ್ಲರಟ್ಟಿ, ಸಾತೂರು ಗೊಲ್ಲರಟ್ಟಿ. ಇಷ್ಟು ಗೊಲ್ಲರಟ್ಟಿಯಲ್ಲಿ ಆಗಮಿಸಿರುವಂಥ ತಮ್ಮೆಲ್ಲರಿಗೂ ಸಹ ವಂದನೆಗಳನ್ನು ತಿಳಿಸುತ್ತಾ, ಹಬ್ಬಗಳು, ದಳವಾಯಿಗಳು, ನೆಂಟರು, ಬಂಟರು ಅವರೆಲ್ಲರೂ ಕೂಡ ಸಭೆಯಲ್ಲಿ ಮಾತಾಡೋಕ್ಕೆ ಅಪ್ಪಣೆ ಕೊಡಬೇಕು ಅಂತ ಕೇಳ್ಕೊಡ್ತೇನೆ. ರಾಮನಗರ ಜಿಲ್ಲೆಯಲ್ಲಿ ಕಾಡುಗೊಲ್ಲರೇ ಇಲ್ಲ ಅಂತಕ್ಕಂಥ ವಿಚಾರ ಬಂತು. ಕೊನೆಗೆ ಈ ಹುಡುಗರಿಗೆಲ್ಲ ಸೇರಿಸಿ ಇಲ್ಲ ಕಾಡುಗೊಲ್ಲರಿದ್ದಾರೆ, HL ನಾಗೇಗೌಡರು ಸಂಶೋಧನೆ ಮಾಡಿರ್ತಕ್ಕಂಥ ಕೃತಿಗಳಿದ್ದಾರೆ, ಕಾಳೇಗೌಡ ನಾಗಾವರ ಬರೆದಿರ್ತಕ್ಕಂಥ ಕೃತಿಗಳಲ್ಲಿದೆ, ಶಂಕರನಾರಾಯಣ ಬರೆದಿರ್ತಕ್ಕಂಥ ಕೃತಿಗಳಲ್ಲಿ ಬುಡಕಟ್ಟು ಸಮುದಾಯದವರಾದಂಥ ಕಾಡುಗೊಲ್ಲರು ಚಿತ್ರದುರ್ಗ, ತುಮಕೂರು, ಬಳ್ಳಾರಿಯಿಂದ ಚಾಮರಾಜನಗರದವರೆಗೆ ವಿಸ್ತಾರವಾಗಿದ್ದಾರೆ. ರಾಮನಗರದಲ್ಲೂ ಕೂಡ ಮಾಗಡಿ ತಾಲೂಕಲ್ಲಿ ಹೆಚ್ಚು ಜನ ಇದ್ದಾರೆ. ಕಳೆದಂತೆ ಕನಕಪುರ ಮತ್ತು ಚನ್ನಪಟ್ಟಣ, ರಾಮನಗರದಲ್ಲೂ ಕೂಡ ಇದ್ದಾರೆ ಅಂಥೇಳಿ, ಕರಿಯಪ್ಪಣ್ಣ ಇಲ್ಲಿದ್ದಾರೆ, ಕನಕಪುರದಲ್ಲೂ ಇದ್ದಾರೆ ಅಂತ ಕೇಳಿದ್ವಿ. ಇದ್ದಾರೆ. ಯಾವುದೇ ಸಮುದಾಯಗಳು ಸಂಘಟನೆ ಇಲ್ಲದಿದ್ದರೆ ಯಶಸ್ವಿ ಆಗೋದಿಲ್ಲ. ಮತ್ತು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ನಾವು ಶಿಷ್ಟ ದೇವರುಗಳನ್ನು ಎಲ್ಲೂ ಪೂಜೆ ಮಾಡಿಲ್ಲ. ನಮ್ಮ ಸಮುದಾಯದಲ್ಲಿ ಬಾಳಿ ಬದುಕಿ ಶೀಲ ಮತ್ತು ಶೌಚಕ್ಕಾಗಿ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡು ಎಲ್ಲಿ ಅಡವಿಯ ಹುಲ್ಲು, ಮಡುಗಿನ ನೀರು ಇರುತ್ತೋ ಅಲ್ಲಿತ್ಕೊಂಡು ಶೀಲ ಮತ್ತು ಶೌಚವನ್ನು ಕಾಪಾಡಿಕೊಂಡಂಥ ನಮ್ಮ ಕುಲದಲ್ಲಿ ಹುಟ್ಟಿ ಬಹುದೊಡ್ಡ ಬದುಕನ್ನು ಬದುಕಿದ್ದಂಥ ವ್ಯಕ್ತಿಗಳನ್ನೇ ನಾವು ಆರಾಧ್ಯ ದೈವವನ್ನಾಗಿ ಮಾಡ್ಕೊಂಡಿದ್ದೀವಿ. ಅದು ಖ್ಯಾತಪ್ಪ ಇರ್ಬೋದು, ಚಿಕ್ಕಣ್ಣ ಸ್ವಾಮಿ ಇರ್ಬೋದು, ಆಲಯ ಇರ್ಬೋದು, ಬೇಕಾದಷ್ಟು ಜನ ಇದ್ದಾರೆ. ಅವರೆಲ್ಲರೂ ನಮ್ಮ ಪೂರ್ವಿಕರು. ಶಿರಾ ಬೈ ಎಲೆಕ್ಷನ್ ಬಂದಾಗ ಮಾನ್ಯ ಯಡಿಯೂರಪ್ಪನವರು ಕಾಡುಗೊಲ್ಲರನ್ನು ಎಷ್ಟಿಗೆ ಸೇರಿಸ್ತೀವಿ ಅಂತ ಪ್ರಸ್ತಾಪ ಮಾಡಿದರು, ಪ್ರಪೋಸಲ್ ಕಳಿಸಿದರು. ಅವ್ರು ಕುಮಾರಸ್ವಾಮಿ ಅವರು ಇರ್ಬೋದು, ದೇವೇಗೌಡರು ಇರ್ಬೋದು, ಸಿದ್ದರಾಮಯ್ಯನವರು ಇರ್ಬೋದು, ಎಲ್ಲರೂ ಕೂಡ ಕಾಡುಗೊಲ್ಲರನ್ನು ಎಷ್ಟಿಗೆ ಬುಡಕಟ್ಟು ಸಂಪ್ರದಾಯ ಇದೆ, ನಮ್ಮಲ್ಲಿ ಆ ಪದ್ಧತಿಗಳು, ಆಚಾರ ವಿಚಾರ, ರೀತಿ ನೀತಿ ಇದ್ದರೆ, ಬುಡಕಟ್ಟು ಪರಂಪರೆ ಇದ್ದರೆ ನಮಗೆ ಪರಿಶಿಷ್ಟ ಪಂಗಡಕ್ಕೆ ಕೊಡಿ ಅಂತೇಳಿ ಅನ್ನಪೂರ್ಣಮ್ಮನವರು ವರದಿ ಕೊಟ್ಟರು. ಅದು ದೆಹಲಿಗೆ ಹೋಯಿತು. ದುರದೃಷ್ಟವಶ ರಾಜ್ಯ ಮಟ್ಟದಲ್ಲಿ ಒಂದೇ ಸಂಘಟನೆ ಇಲ್ಲದೆ ಇರೋದ್ರಿಂದ, ಏಕಧ್ವನಿ ಇಲ್ಲದೆ ಇರೋದ್ರಿಂದ, ಸಂಸತ್ತಿನಲ್ಲಿ ನಮ್ಮ ಪರವಾಗಿ ಧ್ವನಿ ಎತ್ತತಕ್ಕಂಥ ಸಂಸದರು ಇಲ್ಲದೆ ಇರೋದ್ರಿಂದ ಅದು RGIನಲ್ಲಿ ರಿಜಿಸ್ಟ್ರಾರ್ ಆಫ್ ಜನರಲ್ ಇಂಡಿಯಾ ಅಂತ ಒಂದು ಅಂಕಿ ಸಂಖ್ಯೆಗಳ ವಿಭಾಗದಲ್ಲಿ ಫೈಲ್ ಕೂತಿದೆ. ಎಲ್ಲ ಅರ್ಹತೆಗಳಿದ್ದು ಕೂಡ ನಾವು ಮೀಸಲಾತಿಯನ್ನು ಪಡೆಯೋದಕ್ಕೆ ಯಾಕೆ ಹಿಂದೆ ಈತಾ ಇದ್ದೀವಿ ಅಂದರೆ ಸಂಘಟನೆಯ ಕೊರತೆ.
ದಯವಿಟ್ಟು ಸಂಘಟನೆಗಾಗಿ ಬದುಕಿ. ಇವತ್ತು ಕೂಡ ಕುರಿದನ ಕಾಯ್ತಕ್ಕಂಥವ್ರು, ಯಾರ್ದೋ ಹೊಲದಲ್ಲಿ ಸಂಬಳ ಇರ್ತಕ್ಕಂಥವ್ರು, ಜೀತದ ಹಾಳಾಗಿರ್ತಕ್ಕಂಥ ನನ್ನ ಅಣ್ಣ ತಮ್ಮಂದಿರು ಇವತ್ತಿಗೂ ಇದ್ದಾರೆ. ಅವರಿಗೆ ರೇಷನ್ ಕಾರ್ಡ್ ಆಗಲಿ, ವೃದ್ಧಾಪ್ಯ ವೇತನ ಆಗಲಿ, ಮತ್ತೊಂದು ಸವಲತ್ತು ಸಿಕ್ಕಿಲ್ಲ. ಅದನ್ನು ಕೊಡಿಸೋಕ್ಕೆ ಅತ್ಯಂತ ವಿನಮ್ರವಾಗಿ ಪ್ರಾಮಾಣಿಕವಾಗಿ ದುಡಿಯೋಣ. ನಮ್ಮ ಶಕ್ತಿ ಮೀರಿ ಸಹಾಯ ಮಾಡೋಣ. ನನ್ನ ಕೈಲೊಂದು 50 ರೂಪಾಯಿ, 100 ರೂಪಾಯಿ, 500 ರೂಪಾಯಿ ಆದರೆ ಕೊಡೋಣ ಸಂಘಕ್ಕೆ. ಸಂಘ ಇದ್ದರೆ ನಾವು ಇವತ್ತು ನಾವು ಏನಕ್ಕೆ ಸಂಘಟನೆಯಲ್ಲಿದ್ದೀವಿ, ಯಾಕೆ ಸಂಘಟನೆ ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಯಾವುದೇ ಮೂಲಭೂತ ಸೌಕರ್ಯಗಳು ಸಿಗ್ತಿಲ್ಲ. ಯಾಕಂದರೆ ನಮ್ಮದು ಸಂಘಟನೆ ಇಲ್ಲ, ನಮ್ಮಲ್ಲಿ ಒಗ್ಗಟ್ಟಿಲ್ಲ. ನಾವೆಲ್ಲ ಕಾಡುಗೊಲ್ಲ ಸಮುದಾಯದಿಂದ ಬಂದಂಥವ್ರು, ಬುಡಕಟ್ಟು ಸಂಪ್ರದಾಯ. ನಮಗೇನು ಗೊತ್ತಿಲ್ಲ, ನಮ್ಗೆ ರಾಜಕೀಯದಲ್ಲಿ ಗೊತ್ತಿಲ್ಲ, ಆರ್ಥಿಕವಾಗಿ ಯಾರೂ ಸಬಲೀಕರಣವಾಗಿಲ್ಲ. ಯಾಕೆ ನಮಗೆ ಮೂಲಭೂತ ಸೌಕರ್ಯಗಳು ಯಾಕೆ ಸಿಗ್ತಿಲ್ಲ ಅಂದರೆ ನಾವು ಒಗ್ಗಟ್ಟಾಗಿಲ್ಲ, ನಮ್ಮ ಸಂಘಟನೆ ಇಲ್ಲ. ಯಾಕಂದರೆ ನಾವು ಯಾವತ್ತು ಒಗ್ಗಟ್ಟಾಯ್ತೀವೋ, ಯಾವತ್ತು ಸಂಘಟನೆಯಲ್ಲಿ ಭಾಗವಹಿಸ್ತೀವೋ, ಹೋರಾಟ ಮಾಡ್ತೀವೋ, ಅವತ್ತು ಮಾತ್ರ ನಮಗೆ ನ್ಯಾಯ ಸಿಕ್ಕೋದು. ಅಲ್ಲಿವರೆಗೂ ಏನೂ ಸಿಕ್ಕಲ್ಲ. ನಾವು ಸುಮ್ಮನೆ ಒದ್ದಾಡ್ತಾ ಇರಬೇಕಷ್ಟೇ. ನಮ್ಮ ಮಾಗಡಿ ತಾಲೂಕಲ್ಲಿ 2020ರಲ್ಲಿ ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಸಂಘ ಓಪನ್ ಆಯಿತು. ಅದಾದಮೇಲೆ ಮಾಗಡಿ ತಾಲೂಕಲ್ಲಿ ನಾವು ಎಲ್ಲರೂ ಜೊತೆಗೂಡ್ಕೊಂಡು ಮಾಗಡಿ ತಾಲೂಕಲ್ಲಿ ಎಲ್ಲ ಊರುಗಳನ್ನ ಜೊತೆಗೂಡಿ ನಾವು ನಾರಾಯಣಪ್ಪರವರ ನೇತೃತ್ವದಲ್ಲಿ, ಶ್ರೀಪತಿಹಳ್ಳಿ ದೇವರಟ್ಟಿ ನಾರಾಯಣಪ್ಪರವರ ನೇತೃತ್ವದಲ್ಲಿ ನಾವು ಸಂಘಟನೆಯನ್ನು ಮಾಡಿದ್ರೆ ನಮ್ಗೆ ಹಲವಾರು ತೊಂದರೆಗಳಾದವು. ಅದು ತೊಂದರೆ ಆದವು ಅಂತ ನಾವು ಬಿಡಲಿಲ್ಲ. ಯಾಕೆಂದರೆ ನಮಗೊಂದು ಜಾತಿ ಪ್ರಮಾಣ ಪತ್ರ ತಗೋಬೇಕು ಅಂದರೆ ಸುಮ್ಮನೆ ಅಲ್ಲ, ಬೇಜಾನು ಹೋರಾಟ ಮಾಡಿದ್ವಿ. ಅದನ್ನು ನಾವು ಹೋರಾಟ ಬಿಡಲಿಲ್ಲ, ಏನು ಆಗಿಲ್ವಲ್ಲ ಅಂತ ಹೋರಾಟ ಬಿಡಲಿಲ್ಲ. ನಾವು ಪ್ರತಿಯೊಂದು ಬಾರಿ ತಾಲೂಕು ಆಫೀಸಲ್ಲಿ, ವಿಧಾನಸೌಧದಲ್ಲಿ 2 ಸಲ ಮಿನಿಸ್ಟರ್ ಹತ್ರ ಹೋದ್ವಿ. ಮೊನ್ನೆ ಶಾಸಕರು ಮನವಿ ಕೊಟ್ವಿ. ಅವರು ತಹಸೀಲ್ದಾರ್ ಒಪ್ಪಲಿಲ್ಲ, ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ? ನಾವು ಯಾರು ಒಗ್ಗಟ್ಟಾಗಿರ್ಲಿಲ್ಲ. ನಾವು 5 ಜನ ಹೋಯ್ತಿದ್ವಿ, ಮಾಡ್ತಿದ್ವಿ. ಅವ್ರು ಏನು ಕೇಳ್ತಿರ್ಲಿಲ್ಲ. ಆದರೆ ಬೇರೆಯವ್ರು ತಕರಾರು ಕೊಡ್ತಿದ್ರು, ಮಾಡಬೇಡಿ ಇದು ನಾವೆಲ್ಲ ಒಂದೇ ಅಂತ. ಆದರೆ ನಮ್ಮ ಸವಲತ್ತುಗಳನ್ನ ಬೇರೆ ಜಾತಿಯವ್ರು ತಿಂತಿದ್ರು. ಆದರೆ ನಮ್ಮವ್ರಿಗೆ ಯಾರಿಗೂ ಏನು ಸವಲತ್ತು ಸಿಗ್ತಿರ್ಲಿಲ್ಲ. ಸಚಿವರ ಹತ್ರ ಹೋದಾಗ ಅವ್ರಿಗೆ ಯಾರೋ ಇಲ್ಲ, ಇದು ಕಾಡುಗೊಲ್ಲ ಊರುಗಳೆಲ್ಲ ಒಂದೇ ಅಂತ ನಮಗೆ ಅರ್ಜಿ ಕೊಟ್ಟಿದ್ರು. ಅವ್ರು ಮಾಡೋಕ್ಕಾಗಲ್ಲ ಅಂದರು. ಆದರೆ ನಾವು ವಿಧಾನಸೌಧಕ್ಕೆ ಹೋದ್ವಿ. ನಮ್ಮ ಮಾರಣ್ಣ ಸರು ಬಂದಿದ್ರು. ನಮ್ಮ ಮಾಧ್ಯಮದವ್ರಿಗೆಲ್ಲ ಗೊತ್ತು ನಾವು ಎಷ್ಟು ಹೋರಾಟ ಮಾಡಿದ್ದೀವಿ ಅಂತ. ಒಂದೊಂದು ದಿನನೂ ಬರೀ ನಾವು ಕಾಲ ಕಳೆದಿದ್ದು ನಮ್ಮ ಜಾತಿ ಸರ್ಟಿಫಿಕೇಟ್ಗೋಸ್ಕರನೇ ಎಷ್ಟೋ ದಿನ ಕಾಲ ಕಳೆದಿದ್ದೀವಿ. ನಾವು ಹೋಗಿ ಕೊನೆಗೂ ವಿಜಯದಶಮಿ ದಿವಸ ಸರ್ಟಿಫಿಕೇಟ್ ಮಾಗಡಿ ತಾಲೂಕಲ್ಲಿ ಮಾಡಿಸ್ಕೊಂಡ್ವಿ. ಅದನ್ನು ಹೋರಾಟ ಮಾಡಿ ಅವತ್ತು ಅದನ್ನು ಬಿಡುಗಡೆ ಮಾಡ್ತೀವಿ. ಯಾಕೆ? ಸಂಘಟನೆ ಇದ್ರೆ ಮಾತ್ರ ಇವೆಲ್ಲ ಸಾಧ್ಯ. ಅತ್ತಿಮಗೆರೆ ಗೊಲ್ರಟ್ಟಿಲಿ ಒಂದು ಸ್ಮಶಾನ ಇರಲಿಲ್ಲ. ಜಾಗಕ್ಕೆ ಯಾರೋ ಗೊಲ್ರಟ್ಟಿಗೆ ಬೇಲಿ ಹಾಕಿಬಿಟ್ಟಿದ್ರು. ಅದನ್ನ ಹೋರಾಟ ಮಾಡಿ ಇವತ್ತು ಸ್ಮಶಾನಕ್ಕೆ ಜಾಗ ಮಾಡ್ಕೊಟ್ಟವ್ರೆ. ಏನಕ್ಕೆ? ಸಂಘಟನೆ ಇರೋದಕ್ಕೆ. ನಮ್ಮ ಮಾಗಡಿ ತಾಲೂಕಲ್ಲಿ ಕಾಡುಗೊಲ್ಲರೇ ಇಲ್ಲ ಅಂತ ಬರೀ ಗೊಲ್ಲ ಅನ್ಕೊಂಡು ನಮ್ಗೆ ಏನೇ ಸವಲತ್ತು ಕೊಡಲಿಲ್ಲ. ಇವತ್ತು ನಮಗೆ ಮೊನ್ನೆ ಶಾಸಕರು ನಮಗೆ 20 ಗುಂಟೆಯಿಂದ ಕಾಡುಗೊಲ್ಲ ಸಮುದಾಯ ಭವನ ಕಟ್ಟಕ್ಕೆ ಜಾಗ ಕೊಟ್ಟಿದ್ದಾರೆ. ಯಾಕಂದ್ರೆ ನಾವು ಸಂಘಟನೆಗಳಾದ್ರೆ ಮಾತ್ರ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಎಲೆಕ್ಷನ್ ಬಂದಾಗ ನೀವು JDS ಗಾರ ಮಾಡ್ರಿ, BJP ಗಾರ ಮಾಡ್ರಿ, ಇನ್ನೊಂದು ಮಾಡಿ, ಅದು ಬೇರೆ. ಅವತ್ತು 2 ತಿಂಗಳು ಮಾಡ್ಕೊಳ್ಳೋಣ. ಸಂಘಟನೆ ಅಂತ ಬಂದಾಗ, ಸಮುದಾಯ ಅಂತ ಬಂದ, ನಮ್ಮ ಸಮುದಾಯಕ್ಕೆ ಯಾರು JDS ತನಕ ಆಯ್ತದ ತೊಂದರೆ, BJP ಆಯ್ತದ, ನಾವೆಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡು ಅವ್ರ ಕೆಲಸ ಮಾಡೋಣ. ಅವ್ರು ನಮ್ಮವ್ರನ್ನ ಉಳಿಸ್ಕೊಳ್ಳೋಣ. ನಾವು ಯಾವತ್ತು ಉಳಿಸ್ಕೊಂತೀವೋ ಅವತ್ತು ಮಾತ್ರ ನಮಗೆ ಬೆಲೆ. ಇಲ್ಲ ಅಂದರೆ ಅವ್ನಿಗೇನ ಆಯ್ಲಿ ಬಿಡು ಅಂತ ಇದ್ರೆ ನಾವೇನು ಮಾಡೋಕ್ಕಾಗಲ್ಲ. ನಮ್ಮ ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಸಂಘಕ್ಕೆ ಜಯವು ಖಂಡಿತ. ಎಲ್ಲರೂ ಮಾತಾಡಿದ್ರು, ಸಂಘಟನೆ ಇಲ್ದರೆ ಯಾವುದೂ ನಡೆಯಲ್ಲ ಸ್ವಾಮಿ. ನೋಡಿ, ಸೌಂಡ್ ಬರ್ತಾ ಇದೆಯಾ? ಬರಲ್ಲ. 2 ಕೈಯಿಂದ ಚಪ್ಪಾಳೆ ಹೊಡೆದ್ರೆ ಸೌಂಡ್ ಬರುತ್ತೆ. ಇವತ್ತು ನಾನು ನೋಡಿದ್ದೀನಿ, ನಮ್ಮ ಸಂಘಗಳನ್ನ ಮಾಡ್ತೀವಿ, ಸಭೆ ಮಾಡ್ತಾ ಇದ್ದೀವಿ, ಅದು ಮಾಡ್ತೀವಿ, ಇದು ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ಫೋಟೋಗಳು ಅವು ಇವು ನೋಡ್ತೀವಿ. ಯಾರೋ ಒಂದು 5 ಜನನೋ 10 ಜನನೋ 20 ಜನನೋ ಇರ್ತಾರೆ. ಇವತ್ತು 100 ಜನ ಇಲ್ಲಿ ಸೇರಿದಿರಿ. ಇದೇ ರೀತಿ ನಾವೆಲ್ಲರೂ ರಾಮನಗರ ಜಿಲ್ಲೆಯವರು ಸಂಘಟನೆಯನ್ನು ಮಾಡಿದ್ದೇ ಆದರೆ ಇವತ್ತು ಕಾಡುಗೊಲ್ಲರ ನಿಗಮನ ಮಾಡಿದ್ದಾರೆ. ರಾಮನಗರದಲ್ಲಿ ಜಿಲ್ಲಾ ಕೇಂದ್ರ ಸರ್ಕಾರದಿಂದ ಕಾಡುಗೊಲ್ಲರ ನಿಗಮ ಮಾಡವ್ರೆ. ಇವತ್ತು ಅಪ್ಲಿಕೇಶನ್ ಹಾಕಕ್ಕೆ ಇಲ್ಲೆಲ್ಲೋ ಸ್ವಲ್ಪ ಮಾಗಡಿ ತಾಲೂಕಲ್ಲಿ ಸ್ವಲ್ಪ ಅನಿರೀಕ್ಷಿತ ಎಲ್ಲೋ ಸ್ವಲ್ಪ ಕೊಟ್ಟವ್ರೆ. ಇವತ್ತು ಅರ್ಜಿ ಹಾಕಕ್ಕೆ ಅಪ್ಲಿಕೇಶನ್ ಇಲ್ಲ. ಅಲ್ಲಿ ಜನಗಳು ಯಾರು ಅರ್ಜಿ ಹಾಕಲ್ಲ. ಯಾಕೆ? ಕಾಡುಗೊಲ್ಲ ಸರ್ಟಿಫಿಕೇಟ್ ಇಲ್ಲ, ಅನುದಾನ ಎಲ್ಲ ವಾಪಸ್ ಹೋಗ್ತದೆ, ಬೇರೆ ಇಲಾಖೆಗೆ ಹೊರಗಡೆ ಮಾಡಿಸ್ಕೊಂಡು ಹೋಗ್ತಾರೆ. ಮಾಡಿ ಇವರೆಲ್ಲರನ್ನೂ ಕರೆಯೋಣ. ತಾಲೂಕು ಸಂಘದವ್ರನ್ನ, ಜಿಲ್ಲಾ ಸಂಘದವ್ರನ್ನ, ಎಲ್ಲ 4 ತಾಲೂಕು ಸಂಘಗಳನ್ನ ಎಲ್ಲರನ್ನೂ ಕರೆದು ನಾವು ರಾಮನಗರದಲ್ಲಿ ಒಂದಿನ ಸಭೆ ಮಾಡೋಣ. ತಹಸೀಲ್ದಾರ್ ಮುಂದೆ ಧರಣಿ ಕೂಡೋಣ. ದಯಮಾಡಿ ಎಲ್ಲರೂ ಬರಬೇಕು ಈ ಸಭೆಗೆ. ನೀವೆಲ್ಲರೂ ಸಹಕರಿಸಿದ್ರೆ ಆದರೆ ನಮ್ಮ ಜನಾಂಗ ಮುಂದೆ ಹೋಗ್ಬೋದು. ಮಕ್ಕಳಿಗೆ ಎಜುಕೇಶನ್ ಕೊಡಿಸಿ, ಮುಂದಿನ ಪೀಳಿಗೆಯಲ್ಲಿ ನಾವು ಬೆಳಿಬೇಕಂದ್ರೆ ಮಕ್ಕಳನ್ನ ವಿದ್ಯಾಭ್ಯಾಸ ಕೊಡಿಸ್ಬೇಕು.
ಗೊಲ್ಲ ಸಮುದಾಯ ಅಂತ ಇದೆ, ನೀವು ಕಾಡುಗೊಲ್ಲ ಸರ್ಟಿಫಿಕೇಟ್ ಇಲ್ಲ ಅಂತ ಹೇಳಿ ನಮಗೆ ಅವರು ಆನ್ಸರ್ ಕೊಟ್ಟರು. ಮತ್ತೆ ಮಾಗಡಿಲಿ 32 ಇಲಾಖೆಯಲ್ಲೂ ಕೂಡ ನಾವು ಸುರೇಶರು ಬಂದು ಕಾಡುಗೊಲ್ಲ ಸರ್ಟಿಫಿಕೇಟ್ ಮಾಡಿಸ್ಲೇಬೇಕು, ನಮ್ಮ ತಾಲೂಕಲ್ಲಿ ಹಿಂದುಳಿದಿದೆ, ನಾವು ಮುಂದಕ್ಕೆ ಬರಬೇಕು ಅಂತ ಹೇಳಿ ನಮ್ಮ ಹತ್ರ ಬಂದು ಮಾತಾಡಿದಾಗ ಆಯಿತು ಮಾಡೋಣ, ನಿಮ್ಗೆ ಏನೇ ಸಪೋರ್ಟ್ ಬೇಕು ಏನಿದ್ರು ನಾನು ನಿಮಗೆ ಬೆಂಬಲ ಕೊಡ್ತೀನಿ, ಪ್ರತಿಯೊಂದು ಇಲಾಖೆಯಲ್ಲೂ ನಮ್ಮ ಗೊಲ್ಲಾಟಿಗಳು ಮುಂದಕ್ಕೆ ತರೋಂಥ ಕೆಲಸ ನೀನು ಮಾಡಪ್ಪ ಅಂತ ಹೇಳಿ ನಾನು ಸುರೇಶರ್ಗೆ ಒಂದು ಬೆಂಬಲವನ್ನು ಇವತ್ತು ನಮ್ಮ ಮಾಗಡಿ ತಾಲೂಕಲ್ಲಿ ಹೇಳಿದೆ. ಅದೇ ರೀತಿ ಇವತ್ತು ಸುರೇಶರು ನಮ್ಮ ಮಾಗಡಿ ತಾಲೂಕಲ್ಲಿ ಪ್ರತಿಯೊಂದು ಇಲಾಖೆಯಲ್ಲಿ ಎಲ್ಲ ಕೂಡ ನನ್ನ ಜೊತೆಲೇ ಕಾರ್ಯಕ್ರಮ ಮಾಡ್ಕೊಂಡು ಇಲಾಖೆಗೆ ಎಲ್ಲ ಪ್ರತಿಯೊಂದು ಇಲಾಖೆಗೂ ಬಂದು 32 ಇಲಾಖೆಯಲ್ಲೂ ಕೂಡ ನಾವು ಸರ್ಟಿಫಿಕೇಟ್ ತಗೊಂಬಂದು VA RI ತಹಸೀಲ್ದಾರರು ಪ್ರತಿಯೊಬ್ಬರನ್ನು ಹೋಗಿ ಮಾಗಡಿಲಿ ಕುಂಡಿಸ್ಕೊಂಡು ವೀರಪುರ ನಾಗರಾಜು, ನಮ್ಮ ಮತ್ತಿಕೆರೆ ಕುಮಾರಣ್ಣ, ಮತ್ತೆ ಸುರೇಶ್ ಅಣ್ಣ ಎಲ್ಲರೂ ಪ್ರತಿಯೊಂದು 15 ಜನ, ನಾರಾಯಣಪ್ಪನವರು ಎಲ್ಲರೂ ಬಂದಿದ್ರು, ನಮ್ಮ ಚಿತ್ರಣ್ಣ ಎಲ್ಲ ಬಂದಿದ್ರು. ನಮ್ಮಲ್ಲಿ ದಾಖಲೆ ಇಲ್ಲ, ನಮ್ಮದು TC ಮಾರ್ಕ್ಸ್ಗಳಲ್ಲಿ ಗೊಲ್ರೋದನೇ ಇಲ್ಲ. ನಮ್ಮ ಮಾರಣ ಸಾರ್ ಅವರು ಕೇಳಿದಾಗ ಅವರಲ್ಲಿ ಕಾಡ್ಬೋದ್ರು ಅಂತ ಹೇಳಿ ಒಂದು 2-3 ಇತ್ತು, ಅದನ್ನ ಜೆರಾಕ್ಸ್ ತಗೊಂಡು ಹೋಗಿ ಅಲ್ಲಿ ಕೊಟ್ಟಾಗ ಅದೇ ನಮ್ಮ ಮಾಗಡಿ ಶಾಸಕರು ಒಂದೇ ಮಾತು ಹೇಳಿದ್ರು, ಅಂದ್ರೆ ನಾವು ಪಕ್ಷದ ಬಗ್ಗೆ ಹೇಳ್ತಾವ್ರೆ ಅಂತ ಯಾರು ಅನ್ವಿತ ಬಯಸ್ಬಿಡಿ, ಆದ್ರೆ ಅವ್ರನ್ನ ಹೋಗಿ ನಾವು ಕೇಳಿದಾಗ ಇಮಿಡಿಯೇಟ್ ಎಲ್ಲ ತಿಂದ್ಕೊಂಡು VA RI ತಹಸೀಲ್ದಾರ್ಗಳಿಗೆ ಅಧಿಕಾರಿಗಳಿಗೆ ಇಮಿಡಿಯೇಟ್ ಫೋನ್ ಮಾಡಿ ನೀವೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ, ನಮ್ಮ ತಾಲೂಕಿನಲ್ಲಿ ಕಾಡುಗೋದ್ರು ಇದ್ದಾರೆ ಅಂತ ಹೇಳಿ ನೀವು ಮಾಡಲೇಬೇಕು ಅಂತ ಹೇಳಿ ಮಾತಾಡಿ ಅಧಿವೇಶನದಲ್ಲೂ ಕೂಡ ವಿಧಾನಸಭಾ ಅಧಿವೇಶನದಲ್ಲೂ ಕೂಡ ಹೇಳಿ ಶಾಸಕರು ಇದನ್ನ ಗಮನ ಸೆಳೆದ್ರು. ಅವಾಗ ನಮಗೆ ಒಂದು ಸಮಾಧಾನ ಆಯ್ತು. ಅವ್ರು ಮಾತಾಡಿದಾಗ ಬಂದು ಇಡೀ ನಮ್ಮ ಎಲ್ಲರೂ ಕರೆದು ತಹಸೀಲ್ದಾರ್ VA RI ಕುಂಡಿಸ್ಕೊಂಡು ಇವತ್ತು ಶಾಸಕರು ಬಂದು ತಾಲೂಕು ಕಚೇರಿಯಲ್ಲಿ ಕುಂಡಿಸ್ಕೊಂಡು ಕುಂತಿ ನಮ್ಮ ತಾಲೂಕಲ್ಲಿ ಮಾಡಲೇಬೇಕು ನೀವು ಅಂತ ಹೇಳಿ ಇವತ್ತು ನಮಗೆ ಬಡಾವಣೆ ತೊಟ್ಟಿ ಕೊಟ್ಟಿದ್ದಾರೆ. ಇವತ್ತು ನಾವು ಕಾಡುಗೋಲು ಸರ್ಟಿಫಿಕೇಟ್ ಎಲ್ಲರೂ ತಗೊಂಡಿದ್ದೀವಿ. ನಿಮ್ಮ ಹಿಂದೆ ನಮ್ಮ ಕಾಡುಗೋಲರಿಗೆ ಏನೇ ಅನ್ಯಾಯ ಆದ್ರೂ ಈ ಕಾಡುಗೋಲರ ಸಂಘಟನೆಯಿಂದ ಯಾವುದೇ ಕಾರಣಕ್ಕೂ ಬಿಡಲ್ಲ. ರಾಜಣ್ಣ ಒಂದೇ ಮಾತು ಹೇಳಿದರೆ, ಈ ಸಂಘಟನೆ ನಾವು ಹುಟ್ಟಾಕಿರ್ಬೋದು, ಮಾಗಡಿ ತಾಲೂಕಲ್ಲಿ ಸಂಘಟನೆ ನಿಮ್ಗೆ ಕೊಟ್ಟಿದ್ದೀನಿ, ನಿಮ್ಗೇನ್ ಬೇಕೋ ಹಿಂದೆ ಬೆಂಬಲ ಕೊಡ್ತೀನಿ, ನಿಮ್ಗೇನ್ ಬೇಕಾದ್ರೂ ನಾನು ಹಿಂದೆ ಯಾವ ಇಲಾಖೆ ಬೇಕಾದ್ರೂ ಫೋನ್ ಕರೆ ಮಾಡ್ತೀನಿ, ನಿಮ್ಗೆ ಸೌಲಭ್ಯ ಕೊಡ್ತೀನಿ, ನೀವು ತಾಲೂಕಲ್ಲಿ ನಮ್ಮ ಕಾಡುಗೋಲರಿಗೆ ನ್ಯಾಯವನ್ನು ದೊರಕಿಸ್ಬೇಕು, ನಿಮ್ಮಿಂದ ನಾನು ಇರ್ತೀನಿ ಅಂತ ರಾಜನವರು ನಮಗೆ ಒಂದು ಬೆಂಬಲವನ್ನು ಕೊಟ್ಟಿದ್ದಾರೆ. ಇನ್ನು ಮುಂದೆ ನಾನು ಜಿಲ್ಲಾಧ್ಯಕ್ಷನಾಗಿ ಅಧಿಕಾರ ವಹಿಸ್ಕೊಂಡಿದ್ದೀನಿ. 4 ತಾಲೂಕಿನಲ್ಲೂ ಹೋರಾಟ ಮಾಡಿ ನಮ್ಮೆಲ್ಲ ಪದಾಧಿಕಾರಿಗಳ ಜೊತೆ ಎಲ್ಲರ ಜೊತೆ ತೆಗೆದುಕೊಂಡು ಹೋಗಿ
ನಾನು ಸಂಘಟನೆ ಮಾಡ್ತೀನಿ. ಕಾಡುಗೊಲ್ಲರು ಇನ್ನು 3 ತಾಲೂಕಲ್ಲಿ ಎಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕಾಡುಗೊಲ್ಲರು ಸರ್ಟಿಫಿಕೇಟ್ ಬಂದಿಲ್ಲ. ರಾಮನಗರದಲ್ಲಿ ಇನ್ನೊಂದು ವಾರದಲ್ಲಿ ನಮ್ಮ ಶಾಸಕರಾದಂಥ ಇಕ್ಬಾಲ್ ಹುಸೇನ್ ಅವರು ಕೊಡಿಸ್ತೀನಿ ಅಂತ ಹೇಳಿದರೆ 100% ಆಗುತ್ತೆ. ಅದು ಎಲ್ಲ ತಾಲೂಕಲ್ಲಿ ಹೋರಾಟ ಮಾಡ್ತೀವಿ. ಮೂಲಭೂತ ಸೌಕರ್ಯ ಆಗಿರ್ಬೋದು, ದೇವರಾಜು ಅರಸು ನಿಗಮದಲ್ಲಿ ನೇರ ಸಾಲ ಆಗಿರ್ಬೋದು, ಗಂಗಾ ಕಲ್ಯಾಣ ಆಗಿರ್ಬೋದು, ಮತ್ತು ಮೂಲಭೂತ ಸೌಕರ್ಯ ಆಗಿರ್ಬೋದು, ವಸತಿ ಆಗಿರ್ಬೋದು, ಎಲ್ಲದಕ್ಕೂ ಹೋರಾಟ ಮಾಡಿ ಇಷ್ಟಿನವರು ಕೊಡಿಸಿದ್ದೀವಿ. ಇನ್ನು ಮುಂದೆ ಇನ್ನೂ ದೊಡ್ಡ ಹೋರಾಟ ಮಾಡಿ ಕೊಡಿಸ್ತೀವಿ ಸರ್. ಆಮೇಲೆ ರಾಜ್ಯಾಧ್ಯಕ್ಷರಾದಂಥ ನಮ್ಮ ರಾಜಣ್ಣವರ ನೇತೃತ್ವದಲ್ಲಿ ಇಡೀ ಜಿಲ್ಲೆಯಲ್ಲಿ ನಮ್ಮ ಸಂಘನ ಕಟ್ತೀವಿ, ಹೋರಾಟ ಮಾಡ್ತೀವಿ, ಉನ್ನತ ಮಟ್ಟಕ್ಕೆ ತಗೊಂಡೋಗ್ತೀವಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.